ಸಾಕು, ಮೊದಲು ಹಾಲು ಕುಡೀರಿ. ವಿದ್ಯಾ, ನಿನ್ನ ಕೈಯಾರೆ ಕಾಯಿಸಿದ ಹಾಲು ಎಷ್ಟು ಸ್ವಾದಕವಾಗಿದೆಯಲ್ಲ. ಸಾಕ್ಷಾತ್ ಆ ದೇವಿಯ ಅಮೃತ ಇದ್ದಾಗಿದೆಯಲ್ಲ. ಯಾವಾಗಲೂ ನಗುತ್ತಿರುವ ನಿನ್ನ ಮುಖದಲ್ಲಿ ಯಾಕೋ ದುಃಖದ ಅಲೆಗಳಿದ್ದಂತೆ ಕಾಣುತ್ತದೆ. ಹಾಗೇನಿಲ್ಲ ರೀ, ಮನಸ್ಸಿಗೆ ಯಾಕೋ ಬೇಜಾರಾಯ್ತು, ಅದಕ್ಕೆ ಮೌನವಾಗಿದ್ದೆ ಅಷ್ಟೇ. ಇಲ್ಲ, ನೀನು ನನ್ನ ಮುಂದೆ ಏನಾದರೂ ಸುಳ್ಳು ಹೇಳ್ತಿದ್ದೀಯಾ? ನಿನ್ನ ಹೃದಯದಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ ಅಡಕವಾದಂತೆ ಕಾಣುತ್ತದೆ. ವಿದ್ಯಾ, ನಾನೇನಾದರೂ ತಪ್ಪು ಮಾಡಿದ್ದೇನೇನು? ಅಯ್ಯೋ, ಯಾಕೆ ಸಂತಾಪ? ಅಲ್ಲ ರೀ, ಬಿಡ್ತು ಅನ್ರಿ, ನೀವು ಯಾವುದು ಕೊರತೆ ನನಗೆ ಮಾಡಿಲ್ಲ. ಆದ್ರೆ ಆ ದೇವರು ನಮ್ಮ ಸಂಸಾರದಲ್ಲಿ ದೊಡ್ಡ ತಪ್ಪು ಮಾಡಿದನ್ರಿ, ದೊಡ್ಡ ತಪ್ಪು ಮಾಡಿದಾನೆ. ಅರ್ಥವಾಯ್ತು ವಿದ್ಯಾ. ನಮ್ಮ ಮದುವೆಯಾಗಿ 3 ವರ್ಷ ಗತಿಸಿದರು ನಿನಗೆ ಮಕ್ಕಳಾಗಲಿಲ್ಲ ಎಂದು ಕೊರಗು ನಿನ್ನನ್ನು ಸದಾ ಕಾಡುತ್ತಿದೆಯಲ್ಲವೇ ಹುಚ್ಚಿ? ಆ ಮಕ್ಕಳ ಬಗ್ಗೆ ಅಷ್ಟಾಕೆ ಯೋಚಿಸುತ್ತಿರುವೆ? ಆ ಮಕ್ಕಳೆಂದರೆ ಭಾಷೆ ತಕ್ಷಣ ಹುಟ್ಟುತ್ತಾವೇನು? ಅದು ದೇವರ ಫಲ, ವಿಚಿತ್ರ ಫಲ. ಆ ದೇವರು ನಮ್ಮ ಸಂಸಾರದ ಮೇಲೆ ಕಣ್ಣು ತೆರೆದರೆ ನಮ್ಮ ಆಶೆ ಕೈಗೊಳ್ಳರಲ್ಲಿ ಏನು ಸಂದೇಹವಿಲ್ಲ ವಿದ್ಯಾ. ಇಲ್ಲ ರೀ, ನೀವೇನೇ ಹೇಳಿದ್ರು ಒಂದು ಹೆಣ್ಣಿನ ಮನಸ್ಸು ನಿಮಗೆ ಅರ್ಥವಾಗೋದಿಲ್ಲ ರೀ, ಅರ್ಥವಾಗೋದಿಲ್ಲ. ನೋಡಿ, ಹೆಣ್ಣಿಗೆ ಸೌಭಾಗ್ಯ ಬೇಕು. ಸೌಭಾಗ್ಯದ ನಂತರ 1 ವರ್ಷದೊಳಗೆ ಅವಳ ಮಡಿಲು ತುಂಬಬೇಕು, ಅಂದಾಗಲೇ ಆ ಹೆಣ್ಣಿಗೆ ಶಾಂತಿ ರೀ. ನೋಡು ವಿದ್ಯಾ, ನೋಡು, ದಿನನಿತ್ಯ ನೀನು ಈ ರೀತಿ ಕಣ್ಣೀರು ಹಾಕಿದರೆ ಅದು ನಿನ್ನ ಆಶೆಗಳೆಲ್ಲ ಕೈಗೂಡರಲ್ಲಿ ಏನು ಸಂದೇಹವಿಲ್ಲ. ಆ ದೇವರು ತಾಯಿ ಮನವನ್ನು ಪರೀಕ್ಷೆ ಮಾಡಲು ಮಕ್ಕಳನ್ನು ಕೊಟ್ಟು ನೋಡ್ತಾನೆ ಇಲ್ಲ, ಕಸುಗೊಂಡು ನೋಡ್ತಾನೆ. ಹೆಣ್ಣಿನ ಮನ ಯಾವಾಗಲೂ ತಾಳ್ಮೆ ತವರಾಗಿರ್ಬೇಕು ವಿದ್ಯಾ, ತಾಳ್ಮೆ ತವರಾಗಿರ್ಬೇಕು. ಅಂದ್ರೆ ನೀವು ನನ್ನ ಮಾತಿನಲ್ಲೇ ಸಮ್ಮತಿ ಮಾಡುವಂತೆ ಕಾಣ್ತಿದ್ದೀರಾ? ನೋಡ್ರಿ, ಮದುವೆ ಆದ್ಮೇಲೆ ಒಂದು ಗಂಡಿಗೆ ಮಕ್ಕಳಾಗೋದಿಲ್ಲ ಅಂದ್ರೆ ಯಾವ ಕಟ್ಟು ಭಾವನೆನೇ ಇರೋದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಈ ಸಮಾಜ ಧಿಕ್ಕರಿಸೋದು ಅಷ್ಟೇ ಅಲ್ಲ ರೀ, ಯಾವ ಕಾರಣದಲ್ಲಿಯೂ ಅವಳನ್ನ ಕರೆಯೋದಿಲ್ಲ. ಅಷ್ಟೇ ಯಾಕ್ರಿ, ಹೊರಲಾರದ ಹೊರೆ ಹೊತ್ತು ನಿಲ್ಲಿಸಿದೆ ಬಂಜೆ ಎಂಬ 2 ಅಕ್ಷರಗಳನ್ನು ರೀ. ವಿದ್ಯಾ, ನನ್ನ ಮಾತು ಕೇಳು. ಸಮಾಜ ಮಾಡುವ ನಿದ್ದನೆಗೆ ಮಾನವ ಯಾವತ್ತು ತಲೆ ಬಾಗಬಾರದು. ಯಾಕಂದರೆ ಹೆಣ್ಣು ಗಂಡು ಹೇಗಿದ್ದರೂ ಸಹಿಸಿಕೊಳ್ಳದ ಈ ಸಮಾಜ ಸರಣಿಯನ್ನು ಕಳೆದುಕೊಂಡಿರುತ್ತದೆ. ಸಂಪನ್ನರಂತೆ ಸೋಗು ಹಾಕಿಕೊಂಡು ದೇಶವನ್ನು ನಾಶ ಮಾಡುತ್ತದೆ ಈ ಹಾಳಾದ ಸಮಾಜ. ಮದುವೆ ಹಂದರದಲ್ಲಿ ಪಾತರಗಿತ್ತಿ ಹಾರಾಡುತ್ತಾ ಬಂದರೆ ಸರಿದು ಸ್ಥಾನ ಕೊಡುತ್ತದೆ ಈ ಹಾಳಾದ ಸಮಾಜ. ಅದೇ ಒಂದು ಹೆಣ್ಣು ಮಗಳು ಸಂತಾನವಿಲ್ಲದೆ ಸುಧಾರಿಸಲು ಬಂದರೆ ಬಂಜೆ ಎಂದು ಬೇಸತ್ತುಕೊಳ್ಳುವ ಈ ಸಮಾಜಕ್ಕೆ ನನ್ನ ಧಿಕ್ಕಾರವಿರಲಿ ವಿದ್ಯಾ, ಧಿಕ್ಕಾರವಿರಲಿ. ಹೋಗ್ಲಿ ಬಿಡಿ, ನನ್ನ ಭಾಗ್ಯ, ಆ ಮಕ್ಕಳ ಭಾಗ್ಯ ಬರೋ ತನಕ ನಾವು ಕಾಯಲೇಬೇಕು. ನಾವು ಸೋತು ಗೆಲ್ಲಲೇಬೇಕ್ರಿ. ನನ್ನ ಹಣೆ ಬರದಲ್ಲಿ ಮಕ್ಕಳ ಭಾಗ್ಯ ಇಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ ರೀ? ಅಳಬೇಡ ವಿದ್ಯಾ, ಅಳಬೇಡ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ಈ ರೀತಿ ಕಣ್ಣೀರು ಹಾಕಿದರೆ ಹೇಗೆ ವಿದ್ಯಾ? ನಾನು ನಿನ್ನ ಗಂಡ ಎಷ್ಟು ಧೈರ್ಯವಂತನೂ ಕೂಡ ನೀನು ಅಷ್ಟು ಧೈರ್ಯವಂತಳಾಗಿರ್ಬೇಕು. ನೋಡ್ರಿ, ನೀವು ನನ್ನ ಜೊತೆ ಇರುವವರೆಗೂ ನನಗೆ ಯಾವ ಭಯನೂ ಇಲ್ಲ ರೀ. ಆದ್ರೆ ಸಂಕೋಚ ಮಾತ್ರ ನಿನ್ನನ್ನು ಎಡಬಿಡದೆ ಕಾಡ್ತಿದೆಯಲ್ಲ ವಿದ್ಯಾ. ವೆರಿ ಗುಡ್ ವಿದ್ಯಾ, ವೆರಿ ಗುಡ್. ಯಾವಾಗಲೂ ನೀನು ಸಂತೋಷದಿಂದ ನಗುನಗುತ್ತಾ ಇರಬೇಕು, ನನ್ನ ಮನಸ್ಸಿಗೆ ಶಾಂತಿ. ಏನ್ರಿ ನೀವು ಏನೋ ಒಂದು ಮಾತು ಹೇಳಿ ನನ್ನನ್ನು ನಗಿಸ್ತೀರಾ ಅಷ್ಟೇ ಅಲ್ಲ? ಹಾಗಾದರೆ ಈ ಸಂತೋಷದಲ್ಲಿ ಒಂದು ಜೊತೆಯಾಗಿ
ಹಿತವಾಗಿ ಸರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ ನಮ್ಮ ಪ್ರಣಯ ಮಧುರಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಹಗಲಲ್ಲಿ ಕಂಡಾಸೆ ಇವರಲ್ಲಿ ಬಂದಾಸೆ ಎಲ್ಲವೂ ಒಂದೇ ನನ್ನ ನೆನಲ್ಲೇ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ವಿದ್ಯಾ ಹೇಳ್ರಿ. ಇನ್ನೊಂದು ಪ್ರೇಮಗೀತೆ ನೋಡ ಯಾಕ್ರಿ ಇಷ್ಟೊತ್ತಲ್ಲೂ ಟೈಮ್ ಸಮಾಧಾನ ಆಗಲಿಲ್ಲ ವಿದ್ಯಾ ಸಮಾಧಾನ ಆಗಲಿಲ್ಲ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕೆ ಸ್ವರ್ಗ ಆಹಾ
ಸ್ವರ್ಗಕ್ಕೆ ಸ್ವರ್ಗವು ಆಹಾ ಲಾ ಲಾ ಲಾ. ಇದೇನು ನಾನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಬಂದುಬಿಟ್ಟೆ ಅಲ್ಲ ಇನ್ಸ್ಪೆಕ್ಟರ್, ನಾನು ಒಳಗೆ ಬರ್ಬೋದಾ? ಯಾಕಣ್ಣ ಇದೇನಣ್ಣ ಹೀಗೆ ಕೇಳ್ತಿದ್ಯಾ? ಒಳಗೆ ಬಂದರೆ ಒಳಗೆ ಬರ್ಬೋದಾ ಅಂತ ಕೇಳ್ತಿದ್ಯಲ್ಲ. ನಿನ್ನ ಮಾತೆ ಒಂಥರ ವಿಚಿತ್ರವಾಗಿದೆಯಲ್ಲ ಇವತ್ತು. ವಿದ್ಯಾ, ಸಮಯ ಸಂದರ್ಭ ನೋಡಿದೆ ನಾವು ತಪ್ಪು ಮಾಡಿಬಿಟ್ಟಿವಿ. ಏನಿವತ್ತು ಸಾಹಿತಿಗಳು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಮತ್ತೇನಾದ್ರೂ ಹೊಸ ವಿಷಯ? ಎಷ್ಟೇ ಆಗಲಿ ತಮ್ಮದು ಪೊಲೀಸ್ ಖಾತೆ ಅಲ್ವಾ, ಮನುಷ್ಯರ ಗುಣಲಕ್ಷಣವನ್ನು ಬೇಗ ಕಂಡು ಹಿಡಿದು ಬಿಡ್ತೀರಾ. ಹಾ, ಅಂದಾಗೆ ಇದೇ ತಿಂಗಳು ಕೊನೆ ತಾರೀಕಿಗೆ ನನ್ನ ಹಾಗೂ ಪದ್ಮಾಳ ಮದುವೆ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ಮದುವೆ ವೆಡ್ಡಿಂಗ್ ಕಾರ್ಡ್ ಕೂಡ ತಂದಿದ್ದೀನಿ, ತಗೊಳ್ಳಿ. ಏನಣ್ಣ ಇಂಥ ಸಂತೋಷದ ಸುದ್ದಿ ಹೇಳಬೇಕಾದ್ರೆ ಇಷ್ಟೊಂದು ಸಂಕೋಚನ? ನೋಡೋಣ, ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ, ನಾವೇನು ಆಗಬೇಕಂತಿದೆ ಅದೇ ಆಗ್ತದೆ. ಶಾಂತೇಶ, ಇಷ್ಟು ದಿವಸ ನನಗೇಕೆ ಈ ವಿಷಯ ಹೇಳಿಲ್ಲಪ್ಪ? ಆ ಪದ್ಮ ಅಂದರೆ ಲಾಯರ್ ಲಕ್ಷ್ಮಣ ಮಗಳು ತಾನೇ? ಹೌದು ಅನಂತ್, ಅವಳಿಗೂ ನನಗೂ ಕಾಲೇಜ್ನಲ್ಲಿ ಪ್ರೀತಿ ಬೆಳೆದಿತ್ತು. ನಾವಿಬ್ರು ಅವಾಗಲೇ ತೀರ್ಮಾನ ಮಾಡಿದ್ವಿ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ಆದರೆ ಆ ಸುಯೋಗ ಇಂದು ಕೂಡಿ ಬಂತು. ಒಳ್ಳೆ ಮನದಿಂದ ಕನ್ಯೆಯನ್ನು ಹುಡುಕಿ ಬಿಟ್ಟಿದೀಯಾ? ನೋಡು ಶಾಂತೇಶ, ಹನಿ ಅಕ್ಕಿ ಕೂಡಿ ಬಂದರೆ ಹಡಿದವಳು ಬೇಕಿಲ್ಲ ಎಂಬ ಗಾದೆ ಮಾತು ಸುಳ್ಳಲ್ಲ ಶಾಂತೇಶ್, ಗಾದೆ ಮಾತು ಸುಳ್ಳಲ್ಲ. ನಿಜ ಅನಂತ್, ನನ್ನ ಪಾಲಿಗಂತೂ ಹಡಿದವರಂತೂ ಯಾರೂ ಇಲ್ಲ. ನೀನೇ ನನ್ನ ಸರ್ವಸ್ವವಂತ ನಂಬಿದ್ದೇನೆ. ನೀನೇನಿತ್ತು ನನಗೆ ಅಕ್ಷತೆ ಹಾಕಬೇಕು ಅನಂತ, ಅಕ್ಷತೆ ಹಾಕಬೇಕು. ಹಾಗೆ ಆಗಲಿ ಶಾಂತೇಶ, ಅಕ್ಷತೆ ಕೂಡ ಹಾಕ್ತೇನೆ. ನಿನ್ನ ಹೊಸ ಬಾಳಿಗೆ ಹೊಸ್ತಿಲಿಗೆ ನನ್ನ ಮನೆಯಲ್ಲಿ ಸ್ನಾನ ಕೊಟ್ಟು ಆಯ್ತಾ ತಾನೇ? ಈ ಸಂತೋಷದಲ್ಲಿ ತಂಗಿ, ನನ್ನ ಭಾವ ಎಲ್ಲರ ಜೊತೆ ಸೇರಿ ಒಂದು ಹಾಡನ್ನು ಹಾಡೋಣ. ಬೆಳಗುತ್ತಿರಲಿ ನನ್ನ ದೀಪ, ನಮ್ಮ ಮನೆಯಲ್ಲಿ ಬಿಡುಗೋ ಚೈತನ್ಯ ಬಿಡುಗಡೆಯಲ್ಲಿ ಕಡಗಲು ಸಾಧವೇ, ನಮ್ಮ ಮನೆಯಲ್ಲಿ ಬಿಡುಗೋ ಚೈತನ್ಯ ಬಿಡುಗಡೆಯಲ್ಲಿ ಕಡಗಲು ಸಾಧವೇ. ಪ್ರೀತಿಯ ಪರಮಾನ, ಪ್ರೀತಿಯ ವಿಮಾನ.
ನಿಮ್ದು ಮುಗಿತು ಒಂದು ಮುಗಿತು ನಡೀರಿ ಹೋಗೋಣ ಹೋಗೋಣ ರೀ. ನಮ್ಮ ಅಳಿಯನಾದ ಹನುಮಂತ ಬಡಕಾಪ್ನವರು 501 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀಕಾಂತ್ ದೇಸಾಯಿ ಗ್ರಾಮ ಪಂಚಾಯತಿ ಸದಸ್ಯರು, ಇವರು ಕೂಡ 501 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೂ ನನಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಬಾಳಪ್ಪ